ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇರಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಈಗ ಯೂಟ್ಯೂಬ್ನಲ್ಲಿ ನೀವು ನೋಡ್ಬೋದು, ಯೂಟ್ಯೂಬ್ ಅನ್ನೋದು ಪ್ರತಿದಿನಕ್ಕೆ ಚೇಂಜಸ್ ಆಗ್ತದೆ. ಯೂಟ್ಯೂಬ್ನಲ್ಲಿ ಪ್ರತಿದಿನಕ್ಕೆ ಅಪ್ಡೇಟ್ ಮೇಲೆ ಅಪ್ಡೇಟು ಕೆಲವೊಂದಷ್ಟು ಚೇಂಜಸ್ ಅನ್ನೋದು ಆಗ್ತಾ ಇದೆ. ಆದರೆ ಬಟ್ ಸಡನ್ನಾಗಿ ಯೂಟ್ಯೂಬ್ನಲ್ಲಿ ಒಂದು ಹೊಸ ಅಪ್ಕಮಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು. ಏನಪ್ಪ ಅಪ್ಡೇಟ್ ಅಂದರೆ, ಈ ಒಂದು ಅಪ್ಡೇಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ಒಂದು ಅಪ್ಡೇಟ್ ಬಗ್ಗೆ ನಾನು ವಿಡಿಯೋ ಮಾಡಬಾರ್ದು, ಆದರೆ ಬಟ್ ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ, ನನ್ನ ಕೆಲಸ ಏನು ಯೂಟ್ಯೂಬ್ನಲ್ಲಿ ಬಂದಂಥ ಅಪ್ಡೇಟ್ ಆಗಿರ್ಬೋದು, ಏನೇ ಆದರೂ ಕೂಡ ಅದೆಲ್ಲ ನಾನು ನಿಮ್ಮ ಮುಂದೆ ತಂದು ನಿಮ್ಮ ಕಿವಿಗೆ ಮುಟ್ಟೋರಿಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಆ್ಯಕ್ಚುಲಿ ಏನೂ ಅಲ್ಲ, ಈ ಒಂದು ಅಪ್ಡೇಟ್ ಬ್ಯಾಡ್ ಅಪ್ಡೇಟ್ ಅಂದರೆ ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರಾದ ನಿಮಗೆಲ್ಲರೂ ಕೂಡ ಬ್ಯಾಡ್ ಅಂತ ಹೇಳ್ಬೋದು. ಯಾಕಂದರೆ ಮೊದಲೇ ವ್ಯೂಸ್ ಅನ್ನೋದು ಡೌನ್ ಇದೆ, ಮತ್ತು ಇದೊಂದು ಅಪ್ಡೇಟ್, ಈ ಒಂದು ಅಪ್ಡೇಟು ತುಂಬ ಬೇಜಾರುತ್ತೆ. ಮತ್ತು ಅದ್ರ ಜೊತೆ ಈ ಒಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ಇದರಲ್ಲಿ ಖುಷಿ ಪಡುವಂಥ ಒಂದು ಅಪ್ಡೇಟ್ ಕೂಡ ಇದೆ. ಅದು ಏನಂತ ನಾನು ಈ ಒಂದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ನಾವು ಯೂಟ್ಯೂಬ್ನಲ್ಲೇ ನಮ್ಮೊಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ವಿಡಿಯೋ ನೋಟಿಫಿಕೇಷನ್ ಹೋಗುತ್ತೆ. ಅವ್ರ ಮೊಬೈಲ್ ಡೇಟಾ ಆನ್ ಮಾಡಿ ಸಾಕು ನೋಟಿಫಿಕೇಷನ್ ಹೋಗುತ್ತೆ, ಇಲ್ಲಾಂದರೆ ಅವ್ರ ಹೋಮ್ ಪೇಜಲ್ಲಿ ನಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ. ಆದರೆ ಆ ನೋಟಿಫಿಕೇಷನ್ ಹೋದಂಥ ಏನು 100ಕ್ಕೆ ಎಷ್ಟು ಅಂದರೆ ಮ್ಯಾಕ್ಸಿಮಮ್ 100ಕ್ಕೆ 90% ಎಲ್ಲ ನೋಟಿಫಿಕೇಷನ್ ಹೋದಂಥ ಜನ ಎಲ್ಲ ನಮ್ಮ ವಿಡಿಯೋ ಕ್ಲಿಕ್ ಮಾಡಿ ನೋಡಲ್ಲ. 100% ತುಂಬ ಜನ ನೋಡಲ್ಲ. ಅದರಲ್ಲಿ 10% ಮಾತ್ರ ಆ ಒಂದು ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ. ಆದ್ರೆ ಬಟ್ಟು ಏನಾಗ್ತದೆ ಅಂದರೆ ಬೇಕಾರೆ ಯೂಟ್ಯೂಬ್ನಲ್ಲಿ ಆ ನೋಟಿಫಿಕೇಷನ್ ಅನ್ನೋದು ಇನ್ನು ಮುಂದೆ ಯೂಟ್ಯೂಬ್ನಿಂದ ನೋಟಿಫಿಕೇಷನ್ ಅನ್ನೋದೇ ಬಂದ್ ಮಾಡ್ತಾಯಿದ್ದಾರೆ. ಇನ್ನು ಮುಂದೆ ನೋಟಿಫಿಕೇಷನ್ ಯಾರಿಗೂ ಹೋಗಲ್ಲ ನಮ್ಮೊಂದು ವಿಡಿಯೋ. ಯಾಕಪ್ಪ ಅಂದರೆ ಯಾವುದೊಂದು ಕಾರಣಕ್ಕೋಸ್ಕರ ಹೋಗಲ್ಲ, ಏನಾಯಿತು ಏನು ಎಲ್ಲ ನಾನು ನಿಮಗೆ ಹೇಳ್ತೀನಿ. ಮೊದಲು ಅದು ಯಾಕೆ ಹೋಗಲ್ಲ ಏನಂತ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ಹೇಳ್ಬೇಕಾ, ಈಗ ನಾನು ನನ್ನೊಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನೊಂದು ಯೂಟ್ಯೂಬ್ ವಿಡಿಯೋ ನನ್ನ ಫ್ಯಾಮಿಲಿ ಮೆಂಬರ್ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರು ಕೂಡ ನೋಟಿಫಿಕೇಷನ್ ತಲುಪುತ್ತೆ. ಆ್ಯಕ್ಚುಲಿ ಈಗ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು 2021 ನನ್ನೊಂದು ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ, ನಾನು ಇಷ್ಟಪಟ್ಟು ಮಾಡ್ಕೊಂಡಿದ್ರ, ಪ್ರತಿ ವರ್ಷ ನಾನು ಪ್ರತಿದಿನ ನನ್ನ ವೀಡಿಯೋ ನೋಡ್ತಾ ಬಂದಿದ್ರ. ಅದರಲ್ಲಿ ಆಲ್ಮೋಸ್ಟು ತುಂಬ ಜನ ನನ್ನ ವೀಡಿಯೋ ನೋಡಲ್ಲ. ಆ್ಯಕ್ಚುಲಿ ಹೆಂಗಂದರೆ ಬೇಕಾರೆ ನಾನು ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಈಗ ಮ್ಯಾಕ್ಸಿಮಮ್ ನೋಡ್ಬಿಟ್ಟು ನಾನು ಕೂಡ ಒಂದು 10 ಅಂದರೆ ಮ್ಯಾಕ್ಸಿಮಮ್ 10-20 ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಅವರು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ನನ್ನ ನೋಟಿಫಿಕೇಷನ್ ಬರುತ್ತೆ. ಆದ್ರೆ ಬಟ್ ಅದನ್ನು ನನಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಯಾಕಂದ್ರೆ ಮೊದಲು ನೋಡೋದಕ್ಕೆ ಇಂಟ್ರೆಸ್ಟ್ ಇತ್ತು, ಆದ್ರೆ ಬಟ್ ಈಗ ನೋಡೋದಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆ ನೋಟಿಫಿಕೇಷನ್ ಬಂದ್ ಮಾಡ್ಬೇಕಾರೆ ಏನು ಮಾಡ್ಕೊ, ಒಂದು ಅನ್ಸಬ್ಸ್ಕ್ರೈಬ್ ಮಾಡ್ಬೇಕು. ಇಲ್ಲಾಂದ್ರೆ ಏನು ಮಾಡ್ತಾರೆ, ನಾವು ನಮ್ಮೊಂದು ಯೂಟ್ಯೂಬಿನ ನೋಟಿಫಿಕೇಷನ್ ಬಟನ್ ಒಂದು ಪರ್ಮನೆಂಟ್ ಆಲ್ ನೋಟಿಫಿಕೇಷನ್ ಬಂದ್ ಮಾಡಬೇಕು. ಈ ರೀತಿ ನಡೀತಿದೆ. ಆ್ಯಕ್ಚುಲಿ ಯೂಟ್ಯೂಬ್ ಯಾವ ರೀತಿ ಮಾಡ್ತಾ ಇದೆ ಅಂದರೆ, ಯೂಟ್ಯೂಬು ಇದನ್ನೆಲ್ಲ ಮೈಂಡಲ್ಲಿ ಹಿಡ್ಕೊಂಡು ಅವ್ರು ಏನು ಮಾಡ್ತಾರೆ, ಈಗ ಎಲ್ಲ ಯೂಟ್ಯೂಬ್ ಅಂದರೆ ಆಲ್ಮೋಸ್ಟ್ ತುಂಬ ಜನ ಏನು ಮಾಡ್ತಾರೆ, ಯೂಟ್ಯೂಬ್ ನೋಟಿಫಿಕೇಷನು ಈಗ 1000 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, 1000 ಜನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರದ್ದೆಲ್ಲ ನೋಟಿಫಿಕೇಷನ್ ಕಳಿಸಿದ ತಕ್ಷಣ ಅದೆಲ್ಲ ಒಂದು ಇಡಿಟೇಟ್ ಆಗುತ್ತೆ, ವೀಡಿಯೋ ನೋಡೋದಕ್ಕೊಂದು ಸ್ವಲ್ಪ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ದವರು ಅದನ್ನೇ ಮೈಂಡಲ್ಲಿ ಹಿಡ್ಕೊಂಡು ಏನು ಮಾಡಿದ್ರೆ ಯೂಟ್ಯೂಬ್ ನೋಟಿಫಿಕೇಷನ್ ಒಂದು ಬಂದ್ ಮಾಡ್ತಾಯಿದ್ದಾರೆ. ಬಂದ್ ಅಂದರೆ ಯಾವ ರೀತಿ ಮಾಡ್ತಾರೆ, ತುಂಬ ಸಿಂಪಲ್ ಕ್ಲಿಯರ್ಗೆ ಅರ್ಥ ಮಾಡ್ಕೊಳ್ಳಿ. ಏನು ಹೇಳೋದು ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕ್ರೆ, ಈಗ ಏನಪ್ಪ, ಈಗ ನಾನು ನನ್ನೊಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಮ್ಯಾಕ್ಸಿಮಮ್ 1-4 ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. 4 ವೀಡಿಯೋ ಅಪ್ಲೋಡ್ ಮಾಡಿದ ನೋಟಿಫಿಕೇಷನ್ ಬರುತ್ತೆ. ಅದರಲ್ಲಿ ನೀವು ಯಾವುದಾದ್ರೂ ಒಂದು ವೀಡಿಯೋ ನೀವು ಏನಾದರೂ ವೀಡಿಯೋ ಆ ನೋಟಿಫಿಕೇಷನ್ ಮೂಲಕ ಕ್ಲಿಕ್ ಮಾಡಿ ವೀಡಿಯೋ ನೋಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮೊಂದು ಅಂದರೆ ನಿಮಗೆ ನನ್ನೊಂದು ಯೂಟ್ಯೂಬ್ ವಿಡಿಯೋ ನೋಟಿಫಿಕೇಷನ್ ಬಂದ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಿಮಗೆ ನನ್ನೊಂದು ಯೂಟ್ಯೂಬ್ ವಿಡಿಯೋ ಯಾವಷ್ಟೇ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರೋಲ್ಲ. ನೀವು ನನ್ನ ವೀಡಿಯೋ ನೋಡಲಿಲ್ಲ ಅಂದ್ರೆ ನೋಟಿಫಿಕೇಷನ್ ಮೇಲೆ ನೀವು ಕ್ಲಿಕ್ ಮಾಡಿ ವೀಡಿಯೋ ನೋಡಲಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬಂದ್ ಮಾಡ್ತಾರೆ. ಯಾಕಪ್ಪ ಅಂದರೆ ಅವ್ರಿಗೆ ಯೂಟ್ಯೂಬ್ದವ್ರಿಗೆ ಗೊತ್ತಾಗ್ಬಿಡುತ್ತೆ, ನೋಟಿಫಿಕೇಷನ್ ಕಳಿಸಿದ್ರು ಕೂಡ ಇವ್ರು ವೀಡಿಯೋ ನೋಡ್ತಾರೆ ಅಂದರೆ ಇವರು ಇಷ್ಟಪಡ್ತಲ್ಲ, ಎಂಗೇಜ್ಮೆಂಟ್ ಇಲ್ಲ ಅಂತ ಹೇಳಿ ಏನು ಮಾಡ್ತಾರೆ ತಿಳ್ಕೊಂಡು ಆ ನೋಟಿಫಿಕೇಷನ್ ಅನ್ನೋದು ಬಂದ್ ಮಾಡ್ತಾರೆ. ನಿಮ್ಗೆ ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಕಳಿಸಲ್ಲ. ಇದು ತುಂಬ ಬೇಜಾರಾಗುತ್ತೆ ಹೇಳ್ಬೇಕಾರೆ. ಇದು ನೋಟಿಫಿಕೇಷನ್ ನೀವು ಯಾವುದೇ ಕಾರಣಕ್ಕೂ ನೋಡಲ್ಲ. ಯಾಕಂದರೆ ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ನೋಟಿಫಿಕೇಷನ್ ಮಾಡ್ಕೊಂಡು ಅಷ್ಟೋ ಇಷ್ಟು ಇಂಪ್ರೆಷನು ಬೂಸ್ಟು ಈ ರೀತಿ ಒಂದು ಸ್ವಲ್ಪ ಸಿಗ್ತಿತ್ತು, ಅಷ್ಟೋ ಇಷ್ಟೋ ಸಿಗ್ತಿತ್ತು. ಆದ್ರೆ ಬಟ್ ಈಗ ನೋಟಿಫಿಕೇಷನ್ ಬಂದ್ ಆಗ್ತಾಯಿದೆ. ಬಂದ್ ಅಂದರೆ ಯಾವ ರೀತಿ ಅಂದರೆ ಯಾವಾಗ ಕ್ಲಿಯರ್ಗೆ ಆಗ್ತದೆ ನೋಡಿ, ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಸಿಂಪಲು. ಈಗ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ವೀಡಿಯೋ ಮ್ಯಾಕ್ಸಿಮಮ್ ಅಂದ್ರೆ 10 ಜನಕ್ಕೆ ನೋಟಿಫಿಕೇಷನ್ ಹೋಗುತ್ತೆ. ಆ 10 ಜನ ನನ್ನ ವೀಡಿಯೋ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 5 ಜನ ನೋಡಿದ್ರು, 5 ಜನ ವೀಡಿಯೋ ನೋಡಲಿಲ್ಲ, ನೋಟಿಫಿಕೇಷನ್ ಕ್ಲಿಕ್ ಮಾಡಿ ನೋಡಲಿಲ್ಲ ಅಂದರೆ ಏನಾಗುತ್ತೆ, ಆ 5 ಜನಕ್ಕೆ ನನ್ನೊಂದು ವೀಡಿಯೋ ನೋಟಿಫಿಕೇಷನ್ ಯಾವುದೊಂದು ಇನ್ನು ಮುಂದೆ ವೀಡಿಯೋ ಅಪ್ಲೋಡ್ ಮಾಡೋ ಯಾವುದೋ ಅಂದರೆ ಇನ್ನು ಮುಂದೆ ವೀಡಿಯೋ ಅಪ್ಲೋಡ್ ಮಾಡೋ ವೀಡಿಯೋ ಆ ಒಂದು ನೋಟಿಫಿಕೇಷನ್ ಅವ್ರಿಗೆ ಹೋಗಿ ತಲುಪಲ್ಲ. ಎಲ್ಲರಿಗೆ ಬಂದಾಗಲ್ಲ. ಯಾವ ರೀತಿ ಅಂದರೆ ಯಾರೆಲ್ಲ ನಿಮ್ಮನ್ನ ಇಷ್ಟಪಟ್ಟು ನೋಟಿಫಿಕೇಷನ್ ಬಂದ ತಕ್ಷಣ ಕ್ಲಿಕ್ ಮಾಡಿ ನೋಡ್ತಾರೆ ಅವ್ರಿಗೆಲ್ಲ ಮತ್ತೆ ನೋಟಿಫಿಕೇಷನ್ ಹೋಗುತ್ತೆ. ಆದರೆ ಬಟ್ ಯಾರೆಲ್ಲ ನಿಮ್ಮ ಒಂದು ವೀಡಿಯೋ ನೋಟಿಫಿಕೇಷನ್ ಹೋದರೂ ಕೂಡ ವೀಡಿಯೋ ಕ್ಲಿಕ್ ಮಾಡಿ ನೋಡಲ್ಲ, ಒಮ್ಮೆ ಅಂದ್ರೆ ಮ್ಯಾಕ್ಸಿಮಮ್ 6 ವೀಡಿಯೋದಲ್ಲಿ ಒಂದು ವೀಡಿಯೋ ಕ್ಲಿಕ್ ಮಾಡಿ ನೋಡಲಿಲ್ಲ ಅಂದರೆ ಆ ಒಂದು ನೋಟಿಫಿಕೇಷನ್ ಅನ್ನೋದು
ನಿಮ್ಮೊಂದು ವಿಡಿಯೋ ನೋಟಿಫಿಕೇಶನ್ ಅವ್ರಿಗೆ ತಲುಪೋದು ಬಂದ್ ಮಾಡಿಬಿಡ್ತಾರೆ, ನೋಟಿಫಿಕೇಶನ್ ಹೋಗಲ್ಲ. ಇದು ನೋಡಿ ಯೂಟ್ಯೂಬ್ದಿಂದ ಹೊಸ ನ್ಯೂ ಅಪ್ಡೇಟ್. ಆ್ಯಕ್ಚುಲಿ ಇದು ತುಂಬ ಯೂಸ್ ಕೂಡ ಆಗುತ್ತೆ, ತುಂಬ ಪ್ರಾಬ್ಲಮ್ ಕೂಡ ಆಗುತ್ತೆ. ಅದ್ರ ಬಟ್ ಇದ್ರ ಜೊತೆ ಒಂದು ನಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಗುಡ್ ನ್ಯೂಸ್, ಈಗ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೂ ಕೂಡ ನೀವು ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರೆ ಏನಾಗುತ್ತೆ, ನೀವು ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಕೂಡ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ಡೈಲಿ ಏನಾಗುತ್ತೆ, ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ನಾ ಅಪ್ಲೋಡ್ ಮಾಡಿದಂಥ ವಿಡಿಯೋ ಏನಿಲ್ಲ ಈ ವಿಡಿಯೋ, ಆ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೇಲ್ಗಡೆ ಬಂದು ತಲುಪುತ್ತೆ. ಇದೇ ನೋಡಿ ಒಂದು ಗುಡ್ ನ್ಯೂಸ್. ಅದು ಬ್ಯಾಡ್ ನ್ಯೂಸ್, ಇದು ಗುಡ್ ನ್ಯೂಸ್. ಯೂಟ್ಯೂಬ್ನಲ್ಲಿ ಏನು ಚೇಂಜ್ ಆಗುತ್ತೆ ಗೊತ್ತಲ್ಲ. ಅದ್ರ ಬಟ್ ಹೇಳ್ಬೇಕಾದ್ರೆ ಸದ್ಯಕ್ಕೆ ಹೇಳ್ಬೇಕಾದ್ರೆ ಯೂಟ್ಯೂಬ್ ಏನಂದ್ರೆ ಯೂಟ್ಯೂಬ್ ಅಪ್ಡೇಟ್ ಮೇಲೆ ಅಪ್ಡೇಟ್ ಆಗ್ತಿದೆ. ಇದು ಸದ್ಯದಲ್ಲಿ ಅಪ್ಡೇಟ್ ಆಗುತ್ತೆ, ರೋಲ್ಔಟ್ ಎಲ್ಲರೂ ಕೂಡ ಬರುತ್ತೆ. ಅದ್ರ ಬಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು ಅಷ್ಟೇ, ಮತ್ತು ಎಲ್ಲ ನಮ್ಮ ಕನ್ನಡ ಟೆಕ್ ಕಿಡ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಹೇಳೋದು ಅಷ್ಟೇ. ನೋಟಿಫಿಕೇಶನ್ ಬಂದರೆ ನೀವು ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಂದಿನ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ. ಇಲ್ಲ ನೀವು ವಿಡಿಯೋ ನೋಟಿಫಿಕೇಶನ್ ಬಂದರೂ ಕೂಡ ನೀವು ಕ್ಲಿಕ್ ಮಾಡಿ ನೋಡಲಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಮತ್ತೆ ವಾಪಸ್ ಯೂಟ್ಯೂಬ್ದವ್ರು ನೋಟಿಫಿಕೇಶನ್ ಅನ್ನೋದು ಕಳಿಸಲ್ಲ. ಇದೇ ನೋಡಿ ಹೊಸ ನ್ಯೂ ಅಪ್ಡೇಟು. ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಬ್ಯಾಡ್ ಅಪ್ಡೇಟು, ಅದ್ರ ಬಟ್ಟು ವೀಡಿಯೋ ಮಾಡ್ಬೋದು ಹೇಳ್ಬೇಕಾಗುತ್ತೆ. ಅದ್ರ ಬಟ್ಟು ಇನ್ನು ಮುಂದೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಎಂಗೇಜ್ಮೆಂಟ್ ಆಗಿ ನಾವು ಕಾಯಬೇಕು, ವ್ಯೂವರ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಬೇಕು, ನಮ್ಮ ನೋಡೋಂಥ ಜನ ಹತ್ತಿರದಲ್ಲಿ ಮಾತಾಡಬೇಕು, ಆ ರೀತಿ ಆಗಬೇಕು. ಆವಾಗ ನಮ್ಮ ವೀಡಿಯೋ ನೋಡ್ತಾರೆ, ಇರಲಿಕ್ಕೆ ನೋಡೋಲ್ಲ. ಇನ್ನು ಮುಂದೆ ನಮ್ಮ ಯೂಟ್ಯೂಬ್ ಜೀವನಕ್ಕೆ ತುಂಬ ಕಷ್ಟ ಅಂತ ಹೇಳ್ಬೋದು ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಹೇಳ್ತೀನಿ, ಈ ಒಂದು ಯಾವ ರೀತಿ ಅನಿಸುತ್ತೆ ಅಪ್ಡೇಟ್ ಬಗ್ಗೆ ಚಿಕ್ಕದಕ್ಕೆ ಕಮೆಂಟ್ ಮಾಡಿ ನಾನು ಕೂಡ ತಿಳ್ಕೊತೀನಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರು ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರಿಗೆ ಬಾಯ್ ಬಾಯ್.